2,000 ರೂಪಾಯಿ ಅಸಲು 20% ದರದಲ್ಲಿ 4,000 ಮೊತ್ತ ಆಗಲು ತೆಗೆದುಕೊಳ್ಳುವ ಕಾಲ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಡಾಟಾ ಅಂತಂದ್ರೆ, ಅಸಲು ಕೊಟ್ಟಿದ್ದಾರೆ ಪಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 2,000 ರೂಪಾಯಿ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 20%, ಆರ್ ಈಕ್ವಲ್ ಟು 20%. ಮೊತ್ತ ಕೊಟ್ಟಿದ್ದಾರೆ 4,000. ಮೊತ್ತ ಅಂತಂದ್ರೆ ಎ 4,000. ನಾವು ಫೈಂಡ್ ಮಾಡಬೇಕಾಗಿರೋದು ಟೈಮ್ ಫೈಂಡ್ ಮಾಡಬೇಕು. ಫಾರ್ಮುಲಾ ಏನಿದೆ ಅಂತಂದ್ರೆ ಐ ಈಕ್ವಲ್ ಟು ಪಿ ಟಿ ಆರ್ ಬೈ 100. ಬಡ್ಡಿ ಈಕ್ವಲ್ ಟು ಅಸಲೆ ಇಂಟು ಕಾಲ ಇಂಟು ದರ ಬೈ 100. ಇಲ್ಲಿ ಪಿ ಗೊತ್ತು, ನಮಗೆ ಆರ್ ಗೊತ್ತು, ಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಐ ಗೊತ್ತಿಲ್ಲ. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡಬೇಕು ಅಂತಂದ್ರೆ ಒಂದು ಫಾರ್ಮುಲಾ ಇದೆ. ಏನಂದ್ರೆ ಅಮೌಂಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅಂತ ಇದೆ. ಅಸಲು ಮತ್ತು ಬಡ್ಡಿ ಎರಡನ್ನು ಸೇರಿಸಿದ್ರೆ ಅಮೌಂಟ್ ಬರುತ್ತೆ. ಇದರಿಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಅಮೌಂಟ್ ನಲ್ಲಿ ಪ್ರಿನ್ಸಿಪಲ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಇಂಟ್ರೆಸ್ಟ್ ಸಿಗುತ್ತೆ. ಪಿ ಈ ಕಡೆ ತಗೊಂಡ್ಬಿಟ್ರೆ ಎ ಮೈನಸ್ ಪಿ ಈಕ್ವಲ್ ಟು ಐ, ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಬಡ್ಡಿ ಇಷ್ಟು ಬರುತ್ತೆ. ಅಮೌಂಟ್ 4,000 ಇದೆ, ಪ್ರಿನ್ಸಿಪಲ್ ಅಮೌಂಟ್ 2,000 ಈಕ್ವಲ್ ಟು ಐ. ದೇರ್ ಫೋರ್ ಐ ಈಕ್ವಲ್ ಟು 2,000. ಸೊ ಬಡ್ಡಿ ಎಷ್ಟು ಬಂತು? 2,000 ಬಂತು. ಈ 2,000ನ ಈ ಫಾರ್ಮುಲಾದಲ್ಲಿ ಹಾಕೋಣ. ಐ ಅಂತಂದ್ರೆ 2,000 ಈಕ್ವಲ್ ಟು ಪಿ ಅಂತಂದ್ರೆ ಅದು 2,000 ಇದೆ, ಇಂಟು ಟಿ ಗೊತ್ತಿಲ್ಲ, ಅದು ಹಂಗೆ ಇರಲಿ, ಇಂಟು ಆರ್ 20% ಡಿವೈಡೆಡ್ ಬೈ 100. ಈ 2,000 ಕ್ಯಾನ್ಸಲ್ ಆಗಲಿ, 21 25. ಸೊ 5 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಟಿ ಈಕ್ವಲ್ ಟು 5 ವರ್ಷ ಅಂತ ಬರುತ್ತೆ. ದೇರ್ ಫೋರ್ ಎಷ್ಟು ವರ್ಷಗಳಲ್ಲಿ ಆಗುತ್ತೆ ಅಂದ್ರೆ 5 ವರ್ಷಗಳಲ್ಲಾಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್. ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಡಿಇಎಫ್ ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 49 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 81 ಸೆಂಟಿಮೀಟರ್ ಸ್ಕ್ವೇರ್. ಇಎಫ್ ಈಕ್ವಲ್ ಟು 6.3 ಸೆಂಟಿಮೀಟರ್ ಆದರೆ ಬಿಸಿಯ ಉದ್ದ. ಎರಡು ತ್ರಿಭುಜಗಳಿದೆ. ಎ ಬಿ ಸಿ ಅಂತ ಒಂದು ತ್ರಿಭುಜ ಇದ್ರೆ, ದಿಸ್ ಈಸ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಲೆಟ್ ಅಸ್ ಕಾಲ್ ದಿಸ್ ಆಸ್ ಟ್ರಯಾಂಗಲ್ ಡಿಇಎಫ್. ಎಬಿಸಿ ಅಂಡ್ ಡಿಇಎಫ್ ಆರ್ ಸಿಮಿಲರ್ ಟು ಈಚ್ ಅದರ್. ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಮತ್ತು ಅವುಗಳ ವಿಸ್ತೀರ್ಣಗಳು ಕೊಟ್ಟಿದ್ದಾರೆ 49 ಮತ್ತು 81 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಮತ್ತು ಇಎಫ್ ಕೊಟ್ಟಿದ್ದಾರೆ 6.3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು ಬಿಸಿಯ ಉದ್ದನ ಕಂಡುಹಿಡಿಯಬೇಕು. ನೋಡಿ, ಎರಡು ತ್ರಿಭುಜಗಳ ಸಮರೂಪಿ ತ್ರಿಭುಜಗಳಾಗಿದ್ರೆ ಅವುಗಳ ವಿಸ್ತೀರ್ಣಗಳು ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತೆ. ಸೊ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿಇಎಫ್ ನ ವಿಸ್ತೀರ್ಣ ಈಕ್ವಲ್ ಟು ಅನುರೂಪ ಬಾಹುಗಳ ವರ್ಗಗಳ ಅನುಪಾತ. ಸೊ ಬಿಸಿ ಬೈ ಇಎಫ್. ಬಿಸಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂದ್ರೆ ಇಎಫ್. ಸೊ ಅದರ ವರ್ಗಗಳ ಅನುಪಾತ ಅಂತಂದ್ರೆ ಸ್ಕ್ವೇರ್, ಅಥವಾ ಬಿಸಿ ಸ್ಕ್ವೇರ್ ಡಿವೈಡ್ ಬೈ ಇಎಫ್ ಸ್ಕ್ವೇರ್ ಹಂಗೂ ಬರಿಬಹುದು. ಅದೇ ರೀತಿನೇ ಬರೆದು ಬಿಡೋಣ, ಬಿಸಿ ಸ್ಕ್ವೇರ್ ಇಎಫ್ ಸ್ಕ್ವೇರ್ ಈ ರೀತಿನಾದ್ರೂ ಬರಿಬಹುದು, ಅಥವಾ ಬಿಸಿ ಬೈ ಇಎಫ್ ಹೋಲ್ ಸ್ಕ್ವೇರ್. ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಕೊಟ್ಟಿದ್ದಾರೆ 49 ಸೆಂಟಿಮೀಟರ್ ಸ್ಕ್ವೇರ್ ಅಂತ, ಡಿವೈಡೆಡ್ ಬೈ ತ್ರಿಭುಜ ಡಿಇಎಫ್ ನ ವಿಸ್ತೀರ್ಣ 81 ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ ಟು ಬಿಸಿ ಗೊತ್ತಿಲ್ಲ, ಬಟ್ ಇಎಫ್ ಗೊತ್ತು 6.3 ಅಂತ, 6.3 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಈ ಸ್ಕ್ವೇರ್ ತೆಗಿಬೇಕು ಅಂದ್ರೆ ಈ ಕಡೆ ಸ್ಕ್ವೇರ್ ರೂಟ್ ತಗೋಬೇಕು. ಇಲ್ಲಿ ಡಿಸ್ಟೆನ್ಸ್ ಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೆಗೆಟಿವ್ ವ್ಯಾಲ್ಯೂಸ್ ಏನ್ ಬರುತ್ತಲ್ಲ ಅದನ್ನ ನಾನು ಇಗ್ನೋರ್ ಮಾಡಿ 49ರ ವರ್ಗಮೂಲ 7 ಬರುತ್ತೆ, 81ರ ವರ್ಗಮೂಲ 9 ಬರುತ್ತೆ. ಇಟ್ ಈಸ್ ಈಕ್ವಲ್ ಟು ಬಿಸಿ ಬೈ 6.3. ಸ್ಕ್ವೇರ್ ತೆಗೆದ್ವಿ, ಇಲ್ಲಿ ಸ್ಕ್ವೇರ್ ರೂಟ್ ತಗೊಂಡಿದೀವಿ, ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಂಡಿದೀವಿ ಅಂತ ಅರ್ಥ. ಈಗ 6.3 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7 ಇಂಟು 6.3 ಡಿವೈಡೆಡ್ ಬೈ 9 ಈಕ್ವಲ್ ಟು ಬಿಸಿ. ಡಿವೈಡ್ ಮಾಡಿದ್ರೆ 9 1 9 7 63 ಪಾಯಿಂಟ್ ಇರೋದ್ರಿಂದ ಇದೇನಾಗುತ್ತೆ 0.7 ಆಗ್ತದೆ. ಸೊ 9 7 63 ಆಯ್ತು. ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನ್ ಮಾಡಿ, 63 ಬೈ 9 ಅಂತ ಇದೆ, ಈ ಪಾಯಿಂಟ್ ನ ತೆಗೆದ್ರೆ ಕೆಳಗಡೆ 10 ಬರ್ತದೆ.
ಸೊ 63/9 ಇಂಟು 10 ಅಂತ ಆಗ್ತದೆ. 9 ಅಂದ್ರೆ 9 7 63. ಸೊ ಏನಾಯ್ತು, ಇದು 7 ಆಯ್ತು. 7 7 49/10 ಅಂತ ಇರುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ? 4.9. ಇದು ಗೊತ್ತಾಯ್ತು ಡೈರೆಕ್ಟ್ ಆಗಿ ಅಂತಂದ್ರೆ ಪಾಯಿಂಟ್ ಹಾಕಿನೇ ಮಾಡಬಹುದು. ಸೊ 7 7 49, 4.9 ಈಕ್ವಲ್ ಟು BC. ದೇರ್ಫೋರ್ BC ಯ ಉದ್ದ ಎಷ್ಟಿರುತ್ತೆ ಅಂದ್ರೆ 4.9 ಸೆಂಟಿಮೀಟರ್. 4.9 ಸೆಂಟಿಮೀಟರ್. ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ನಕಾಶೆಯಲ್ಲಿ 2 ನಗರಗಳು 4 ಸೆಂಟಿಮೀಟರ್ ದೂರದಲ್ಲಿವೆ. ಅಂದ್ರೆ ಒಂದು ಮ್ಯಾಪ್ ಇದೆ, ಆ ಮ್ಯಾಪ್ ಅಲ್ಲಿ 2 ಸಿಟಿಗಳಿದೆ, ಆ 2 ಸಿಟಿಗಳ ನಡುವಿನ ಡಿಸ್ಟೆನ್ಸ್ 4 ಸೆಂಟಿಮೀಟರ್. ಅದು ಮ್ಯಾಪ್ ಅಲ್ಲಿ. ಆದ್ರೆ ರಿಯಲ್ ಆಗಿ ನೋಡಿದ್ರೆ, ವಾಸ್ತವವಾಗಿ ಆ 2 ನಗರಗಳ ನಡುವಿನ ದೂರ 1200 ಕಿಲೋಮೀಟರ್ಗಳಾದರೆ ಆ ನಕಾಶೆಯ ದೂರ ಪ್ರಮಾಣ ಸೂಚಕ. ಸೊ ಅನುಪಾತನ ನಾವೇನ್ ಮಾಡ್ಬೇಕು, ಇಲ್ಲಿ ಫೈಂಡ್ ಮಾಡ್ಬೇಕು. ಓಕೆ, ಈಗ ಇಲ್ಲಿ ಇದು 4 ಸೆಂಟಿಮೀಟರ್ ಇದೆ, ಡಿವೈಡೆಡ್ ಬೈ 1200 ಕಿಲೋಮೀಟರ್ ಇದೆ. ಎರಡನ್ನು ಒಂದೇ ಯೂನಿಟ್ಗೆ ನಾವೇನ್ ಮಾಡ್ಬೇಕು, ಈಗ ಕನ್ವರ್ಟ್ ಮಾಡ್ಬೇಕು. ಈ ಸೆಂಟಿಮೀಟರ್ ನ ಮೀಟರ್ ಕನ್ವರ್ಟ್ ಮಾಡಬೇಕು ಅಂದ್ರೆ 100 ಇಂದ ಡಿವೈಡ್ ಮಾಡಬೇಕು. ಸೊ 4 ಮೀಟರ್ ಅಂತ ಬರೆದ್ರೆ ಇಲ್ಲಿ 100 ಇಂದ ನಾನು ಡಿವೈಡ್ ಮಾಡಬೇಕು. ಯಾಕಂದ್ರೆ ಸೆಂಟಿ ಅಂದ್ರೆ 10 to the power of -2. 10 to the power of -2 ಅಂತಂದ್ರೆ 1/100 ಅಂತ ಅರ್ಥ. ಸೊ 1/100. ಇನ್ನು 1200 ಅಂತ ಇದೆ. ಈ ಕಿಲೋಮೀಟರ್ ನ ಮೀಟರ್ ಮಾಡಬೇಕು ಅಂದ್ರೆ ಈ ಕಿಲೋ ಪ್ಲೇಸ್ ಅಲ್ಲಿ 1000 ಹಾಕ್ಬೇಕು. ಸೊ ಈಗ ಕಿಲೋ, ಇದು ಮೀಟರ್. ಮೀಟರ್ ಮೀಟರ್ ಕ್ಯಾನ್ಸಲ್ ಆಗ್ಲಿ, 4 1 4 3 12 3 0. ಸೊ ನ್ಯೂಮರೇಟರ್ ಅಲ್ಲಿ 1 ಉಳಿತು, ಡಿನಾಮಿನೇಟರ್ ಅಲ್ಲಿ ಇಲ್ಲಿ 3 ಇದೆ, ಇದು 300 ಆಗಿದೆ. ಜೊತೆಗೆ ಇಲ್ಲಿ 2 0, ಇಲ್ಲಿ 3 0, ಅಂದ್ರೆ ಒಟ್ಟಿಗೆ 5 ಸೊನ್ನೆಗಳನ್ನ ಇಲ್ಲಿ ಬರೀಬೇಕು. 1 2 3 4 5. ಸೊ ಟೋಟಲ್ ಎಷ್ಟು ಸೊನ್ನೆಗಳು ಬರ್ತವೆ? 1 2 3 4 5 6 7. 3 ಮುಂದೆ 7 ಸೊನ್ನೆಗಳು ಇರಬೇಕು. ಇಲ್ಲಿ ಎಷ್ಟಿದೆ? 1 2 3 4 5. ಇದಲ್ಲ, ಇಲ್ಲಿ 2 ಇರೋದ್ರಿಂದ ಇದಂತೂ ಅಲ್ಲ. ಇಲ್ಲಿ ಎಷ್ಟಿದೆ? 1 2 3 4 5 6. ಸೊ ಇದು ಅಲ್ಲ. 1 2 3 4 5 6 7. ಸೊ ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, 6xy - 4y + 6 - 9x ಬೀಜೋಕ್ತಿಯ ಒಂದು ಅಪವರ್ತನವು 3x - 2 ಆದರೆ ಅದರ ಇನ್ನೊಂದು ಅಪವರ್ತನ. ಇದನ್ನ 2 ರೀತಿ ನಾವು ಫೈಂಡ್ ಮಾಡಬಹುದು. ಡಿವೈಡ್ ಮಾಡೋದ್ರ ಮೂಲಕ ಫೈಂಡ್ ಮಾಡಬಹುದು. ಡಿವೈಡ್ ಮಾಡೋದಕ್ಕಿಂತ ಬೆಟರ್ ಯಾವುದು ಅಂತಂದ್ರೆ ಈ 3x - 2 ಅಲ್ಲಿ ಕ್ರಿಯೇಟ್ ಮಾಡೋದು. ಎಲ್ಲಿ ಅಂತಂದ್ರೆ ಈ ಪಾಲಿನಾಮಿಯಲ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಆ 3x - 2 ಅನ್ನೋದು ಕಾಮನ್ ಬಂದು ಇನ್ನೊಂದು ಫ್ಯಾಕ್ಟರ್ ಯಾವ್ದಿರುತ್ತಲ್ಲ ಅದು ಒಳಗಡೆ ಉಳಿದು ಬಿಡ್ತದೆ. ಸೊ ಏನ್ ಮಾಡೋಣ ಅಂತಂದ್ರೆ 6xy - 4y + 6 - 9x. ಈಗ ಈ 2ರಿಂದ ಏನ್ ಕಾಮನ್ ಬರುತ್ತೆ? y ಕಾಮನ್ ಬರುತ್ತೆ. ಜೊತೆಗೆ 6 ಮತ್ತು 4ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 2, ಆ 2 ಕೂಡ ಕಾಮನ್ ಬರುತ್ತೆ. ಸೊ 2y ಕಾಮನ್ ಬಂದ್ರೆ ಇಲ್ಲಿ ಎಷ್ಟು ಉಳಿತು? ಇಲ್ಲಿ 2 3s are 6. ನೋಡಿ, 2 3s are 6. y ಕಾಮನ್ ಬಂದಿದೆ, x ಒಳಗಡೆ ಉಳಿತು. ಮೈನಸ್ 2 ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ, 2 ಮಲ್ಟಿಪ್ಲೈ ಮಾಡಬೇಕು. ಸೊ 2 2s are 4. y ಇತ್ತಲ್ಲ, ಆ y ಇಲ್ಲಿ ಕಾಮನ್ ಬಂತು. ಸೊ ಈ 2 ಟರ್ಮ್ ಇಂದ 2y ನ ನಾನು ಕಾಮನ್ ತೆಗೆದಿದ್ದೀನಿ. ಒಳಗಡೆ 3x - 2 ಉಳಿತು. ನೋಡಿ, ಇದೇ 3x - 2 ಇಲ್ಲಿ ಉಳಿದಿದೆ. ಓಕೆ, ಈಗ ಈ 2 ಟರ್ಮ್ ಗಳಿಂದ ಏನ್ ಮಾಡಿ ಅಂತಂದ್ರೆ 3 ನ ಕಾಮನ್ ತೆಗಿರಿ. 3 ಕಾಮನ್ ಬಂದ್ರೆ 3 2s are 6 - 3 3s are 9 x. 3 2s are 6 ಪ್ಲಸ್ ಇಂಟು ಮೈನಸ್ ಮೈನಸ್ 3 3s are 9x. ಈ 2 ಟರ್ಮ್ಗಳು ಸೇಮ್ ಇದೆ, ಆದ್ರೆ ಇಲ್ಲಿ 3x - 2 ಇದ್ರೆ ಇಲ್ಲಿ 2 - 3x ಇದೆ. ಹಾಗಾಗಿ ಏನ್ ಮಾಡ್ತೀನಿ ಗೊತ್ತಾ, ನಾನು 2y × 3x - 2 ಈ ಬ್ರಾಕೆಟ್ ಇಂದ ಮೈನಸ್ ನ ಕಾಮನ್ ತೆಗೆದು ಬಿಡ್ತೀನಿ. ಮೈನಸ್ ಕಾಮನ್ ತೆಗೆದ್ರೆ ಈ ಪ್ಲಸ್ ಇರೋದು -3 ಆಯ್ತು. ಇಲ್ಲಿ 2 - 3x ಇರೋದು 3x - 2 ಅಂತ ಆಯ್ತು. ಈಗೇನ್ ಮಾಡಿ 3x - 2 3x - 2 ನ ಕಾಮನ್ ತೆಗಿರಿ. 3x - 2 ಕಾಮನ್ ಬಂದ್ರೆ 2 ಟರ್ಮ್ಗಳು ಕಾಮನ್ ಬಂದ್ರೆ ಈ 2y - 3 ಮತ್ತೊಂದು ಬ್ರಾಕೆಟ್ ಅಲ್ಲಿ ಉಳಿತು. ಸೊ ಒಂದು ಫ್ಯಾಕ್ಟರ್ 3x - 2 ಆದ್ರೆ ಇನ್ನೊಂದು ಫ್ಯಾಕ್ಟರ್ 2y - 3. ಸೊ ಒನ್ ಫ್ಯಾಕ್ಟರ್ ಈಸ್ 3x - 2. ಒಂದು ಅಪವರ್ತನ 3x - 2 ಆದ್ರೆ ಇನ್ನೊಂದು ಅಪವರ್ತನ 2y - 3. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಎ 4, -3 ಮತ್ತು ಬಿ -2, 3 ಬಿಂದುಗಳ ನಡುವಿನ ದೂರ. ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು.
ಇಲ್ಲಿ ಇದನ್ನ x1 y1 ಅಂತ ಅನ್ಕೊಳ್ಳೋಣ, ಇದನ್ನ x2 y2 ಅಂತ ಅನ್ಕೊಂಡ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದನ್ನ x1 ಮೈನಸ್ x2 y1 ಮೈನಸ್ y2 ಅಂತ ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ. ರೂಟ್ x2 ಅಂದ್ರೆ -2 ಮೈನಸ್ x1 ಅಂತಂದ್ರೆ 4 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ 3 ಮೈನಸ್ y1 ಅಂತಂದ್ರೆ -3 ಇದೆ, ಇಲ್ಲೊಂದು ಮೈನಸ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ +3 ಅಂತ ಬರೀತೀನಿ. ಓಕೆ, ಇಟ್ ಈಸ್ ಈಕ್ವಲ್ ಟು ರೂಟ್ -2 ಮೈನಸ್ 4 ಈಸ್ ನಥಿಂಗ್ ಬಟ್ -6 ಸ್ಕ್ವೇರ್ ಪ್ಲಸ್ 3 ಪ್ಲಸ್ 3 ಈಸ್ 6 ಸ್ಕ್ವೇರ್. -6 ಸ್ಕ್ವೇರ್ ಅಂದ್ರೆ 36 ಪ್ಲಸ್ ಅಗೇನ್ 36 ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ, 6 ನ ಸ್ಕ್ವೇರ್ ಮಾಡಿದ್ರೆ 36, ಈ 6 ನ ಸ್ಕ್ವೇರ್ ಮಾಡಿದ್ರೆ 36. 36 ಪ್ಲಸ್ 36 ಈಸ್ ನಥಿಂಗ್ ಬಟ್ 36 ಇಂಟು 2, ಎರಡು ಸಾರಿ ಇರೋದ್ರಿಂದ 36 ಇಂಟು 2. ಈ 36 ವರ್ಗಮೂಲ 6, ಸೊ 6 ರೂಟ್ 2, ಯಾಕಂದ್ರೆ 2ಕ್ಕೆ ವರ್ಗಮೂಲ ಇಲ್ಲ. ಸೊ 6 ರೂಟ್ 2 ಯೂನಿಟ್ಸ್, 6 ರೂಟ್ 2 ಮಾನಗಳು. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2 ಸ್ಕ್ವೇರ್ ಇಂಟು 32 ಡಿವೈಡ್ ಬೈ 2 ಕ್ಯೂಬ್ ಹೋಲ್ ಕ್ಯೂಬ್. ಇದರ ಬೆಲೆ 2 ಸ್ಕ್ವೇರ್ ಇಂಟು 32ನ್ನ 2⁵5 ಅಂತ ಬರೀಬಹುದು, ಡಿವೈಡೆಡ್ ಬೈ 2⁵, ಇದು a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಫಾರ್ಮಲ್ ಇದೆ. a ಟು ದ ಪವರ್ ಆಫ್ m ಇಂಟು n ಅಂದ್ರೆ ಈ ಎರಡು ಪವರ್ ಗಳನ್ನ ಮಲ್ಟಿಪ್ಲೈ ಮಾಡಬಹುದು. ಸೊ 3 3 is 9 ಆಯ್ತು. ಇನ್ನು ನ್ಯೂಮರೇಟರ್ ಅಲ್ಲಿ a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಫಾರ್ಮಲ್ ಇದೆ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ a ಟು ದ ಪವರ್ ಆಫ್ m ಪ್ಲಸ್ n ಆಗುತ್ತೆ. ಸೊ 2 ಟು ದ ಪವರ್ ಆಫ್ 2 ಪ್ಲಸ್ 5 ದಟ್ ಈಸ್ 7 ಡಿವೈಡ್ ಬೈ 2 ಟು ದ ಪವರ್ ಆಫ್ 9. ಈಗ ಡಿವೈಡ್ ಮಾಡಿದ್ರೆ 2 ಟು ದ ಪವರ್ ಆಫ್ 7 ಕಂಪ್ಲೀಟ್ ಆಗಿ ಹೋಗ್ಲಿ, ಇಲ್ಲಿ 2 ಟು ದ ಪವರ್ ಆಫ್ 7 ಹೋಗುತ್ತೆ, ಇನ್ನು 2 ಸ್ಕ್ವೇರ್ ಉಳಿಯುತ್ತೆ. ಸೊ ನ್ಯೂಮರೇಟರ್ ಅಲ್ಲಿ 1 ಉಳಿಯಿತು, ಇಲ್ಲಿ 2 ಸ್ಕ್ವೇರ್ ಉಳಿಯಿತು. 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4, therefore 1/4 is the answer. Option 3 is correct. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತದ ಕೇಂದ್ರ, ಆಂಗಲ್ POQ ಈಕ್ವಲ್ ಟು 110 ಡಿಗ್ರಿ ಆದರೆ ಆಂಗಲ್ PCQ ನ ಅಳತೆ ಬೇಕಾಗಿದೆ. ನೋಡಿ, ಎರಡು ಕೋನಗಳಿದೆ, ಒಂದು ಸೆಂಟರ್ ಅಲ್ಲಿ ಫಾರ್ಮ್ ಆಗಿದೆ, ಇನ್ನೊಂದು ಸರ್ಕಂಫರೆನ್ಸ್ ಮೇಲೆ ಫಾರ್ಮ್ ಆಗಿದೆ, ಅಂದ್ರೆ ಆನ್ ದ ಸರ್ಕಲ್. ಎರಡು ಆಂಗಲ್ ಗಳು ಫಾರ್ಮ್ ಆಗಿರೋದು PQ ಅನ್ನುವಂತ ಒಂದು ಆರ್ಕ್ ಇಂದ, ಅಥವಾ ಈ ಎರಡನ್ನು ಪಾಯಿಂಟ್ ಅನ್ನು ನಾನು ಸೇರಿಸಿದ್ರೆ ಒಂದು ಕಾರ್ಡ್ ಬರುತ್ತೆ, PQ ಕಾರ್ಡ್. ಈ ಸಿಂಗಲ್ ಕಾರ್ಡ್ ಇಂದ ಎರಡು ಆಂಗಲ್ ಗಳು ಫಾರ್ಮ್ ಆಗಿದೆ, ಒಂದು ಸೆಂಟರ್ ಅಲ್ಲಿ ಮತ್ತು ಇನ್ನೊಂದು ಆಪೋಸಿಟ್ ಸೈಡ್ ಆಫ್ ದ ಸರ್ಕಲ್. ಈ ರೀತಿ ಫಾರ್ಮ್ ಆದಾಗ ಒಂದು ರೂಲ್ ಇದೆ, ಒಂದು ರಿಸಲ್ಟ್ ಇದೆ, ಏನು ಅಂತಂದ್ರೆ ಆಂಗಲ್ ಫಾರ್ಮ್ಡ್ ಅಟ್ ದ ಸೆಂಟರ್ ವಿಲ್ ಬಿ 2 times ದ ಆಂಗಲ್ ಫಾರ್ಮ್ಡ್ ಆನ್ ದ ಸರ್ಕಲ್, ಅಥವಾ ಆಂಗಲ್ ಫಾರ್ಮ್ಡ್ ಅಟ್ ದ ಸರ್ಕಲ್ ವಿಲ್ ಬಿ ಹಾಫ್ ಆಫ್ ದ ಆಂಗಲ್ ಫಾರ್ಮ್ಡ್ ಅಟ್ ದ ಸೆಂಟರ್. ಇಲ್ಲಿ ಎಷ್ಟಿರುತ್ತಲ್ಲ ಅದರ ಅರ್ಧ ಇಲ್ಲಿರುತ್ತೆ, ಅಥವಾ ಇಲ್ಲಿ ಎಷ್ಟಿರುತ್ತಲ್ಲ ಅದರ ಡಬಲ್ ಇಲ್ಲಿರುತ್ತೆ ಅಂತ. ಇಲ್ಲಿ 110 ಡಿಗ್ರಿ ಇದೆ ಅಂತಂದ್ರೆ 110ರ ಅರ್ಧ ಎಷ್ಟಾಗುತ್ತೆ ಅಂದ್ರೆ 55 ಡಿಗ್ರಿ. ದೇರ್ಫೋರ್ ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 55 ಡಿಗ್ರಿ ಇರುತ್ತೆ. ಸೊ ಆಪ್ಷನ್ 4 ಇಸ್ ಕರೆಕ್ಟ್. 675 ಒಂದು ಪೂರ್ಣ ಘನವನ್ನಾಗಿಸಲು ಅದನ್ನು ಗುಣಿಸಬೇಕಾದ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ. ನೋಡಿ, ಯಾವ ನಂಬರ್ ಮಾಡ್ಬೇಕು, ಇಲ್ಲಿ ಪೂರ್ಣ ಘನ ಕ್ಯೂಬ್ ಮಾಡಬೇಕು. ಏನ್ ಮಾಡಿ ಅಂತಂದ್ರೆ ಫ್ಯಾಕ್ಟರೈಸ್ ಮಾಡೋಣ. 275 ಇದನ್ನ ಮೊದಲು ಫ್ಯಾಕ್ಟರೈಸ್ ಮಾಡೋಣ. ಫ್ಯಾಕ್ಟರೈಸ್ ಮಾಡಿದಾಗ ಗೊತ್ತಾಗುತ್ತೆ. ಇದು 3 ಇಂದ ಹೋಗುತ್ತೆ, 5 ಇಂದ ಹೋಗುತ್ತೆ, 5 ಇಂದ ಹೊಡಿತೀರಿ. ಫಸ್ಟ್ 5 1 5, 1 ಉಳಿಯಿತು, 17 ಆಯ್ತು, 5 3 15, 2 ಉಳಿಯಿತು, 5 5 25. ಮತ್ತೊಮ್ಮೆ 5ರಿಂದ ಹೋಗುತ್ತೆ, 5 7 10, 5 7 35. ಓಕೆ, ಈಗ 3ರಿಂದ ಹೋಗುತ್ತೆ ನೋಡಿ, 3 9 27, 3 3 9, 3 1 3. ಸೊ ಈ ಮೂರನ್ನು ಸೇರಿಸಿ ನಾವೇನ್ ಮಾಡ್ಬೋದು ಅಂತಂದ್ರೆ ಒಂದು ಗ್ರೂಪ್ ಆಗಿ ಮಾಡಿದ್ರೆ ಈ 3ರಿಂದ ಕ್ಯೂಬ್ ರೂಟ್ ಎಷ್ಟು ಬರುತ್ತೆ, 3 ಬರುತ್ತೆ. ಇನ್ನು 5 ಅನ್ನೋದು 2 ಸಾರಿ ಮಾತ್ರ ಇದೆ, ಇನ್ನೊಂದು 5 ಇತ್ತು ಅಂತಂದ್ರೆ ಆ ಮೂರನ್ನು ಕಂಬೈನ್ ಮಾಡಿ ಒಂದು 5 ನ ಕ್ಯೂಬ್ ರೂಟ್ 5 ಅಂತ ತೆಗಿಬಹುದಾಗಿತ್ತು. ಸೊ ಏನ್ ಮಲ್ಟಿಪ್ಲೈ ಮಾಡ್ಬೇಕು ಅದನ್ನ ಒಂದು ಪರ್ಫೆಕ್ಟ್ ಕ್ಯೂಬ್ ಮಾಡೋಕೆ ಅಂತಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 5. ಸೊ ಇನ್ನೊಂದು 5 ನಮಗೆ ಬೇಕಾಗಿದೆ. ಇಲ್ಲಿ 3 ಇಂಟು 3 ಇಂಟು 3 ಇಂಟು 5 ಇಂಟು 5. ನೋಡಿ, ಕ್ಯೂಬ್ ರೂಟ್ ಅಂತ ಮಾಡ್ಬೇಕು ಅಂದ್ರೆ ಈ 675 ಇಷ್ಟ ಆಗಿದೆ. ಈ 3 ಕ್ಯೂಬ್ ರೂಟ್ 3ಗಳಿಂದ 3 ಕ್ಯೂಬ್ ಅಂತ ಆಗ್ತದೆ. ಈ 3 ಕ್ಯೂಬ್ ಹೊರಗಡೆ ಬಂದ್ರೆ 3 ಅಂತ ಬರುತ್ತೆ. ಈ 5 ಇಂಟು 5 ಕ್ಯೂಬ್ ರೂಟ್ ಆಗಿ ಹೊರಗಡೆ ಬರಬೇಕು ಅಂತಂದ್ರೆ ಇಲ್ಲಿ ಏನ್ ಇರಬೇಕು ಅಂತಂದ್ರೆ ಇನ್ನೊಂದು 5 ಬೇಕು ನಮಗೆ ಅಂತ.
ಸೊ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕು ನಾವು? 5 ಅನ್ನೋ ಒಂದು ನ್ಯಾಚುರಲ್ ನಂಬರ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ ಆಪ್ಷನ್ 4 ಇಸ್ ಕರೆಕ್ಟ್. ವರ್ಗೀಯ ಸಮೀಕರಣ ax² + bx + c = 0. ಇಲ್ಲಿ a ≠ 0 ಇದರ ಶೋಧಕವು ಅಂದ್ರೆ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೀವಲ್ಲ ಅದು. ಸೊ ax² + bx + c = 0 ಆಗಿತ್ತು ಅಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? b² - 4ac. ಸೊ b² - 4ac ಆಪ್ಷನ್ 2 ಇಸ್ ಕರೆಕ್ಟ್. ಅಭಿಮುಖ ಬಾಹುಗಳು ಸಮವಿರುವ ಆದರೆ ಕರ್ಣಗಳು ಸಮವಲ್ಲದ ಚತುರ್ಭುಜ. ನೋಡಿ, ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಇರ್ತವೆ, ಆದರೆ ಕರ್ಣಗಳೇನಾಗಿರುತ್ತವೆ ಅಂತಂದ್ರೆ ಸಮ ಇರ್ತವೆ. ಇಲ್ಲಿ ನಮಗೆ ಬೇಕಾಗಿರೋದು ಸಮವಲ್ಲದ ಅಂತ. ಸೊ ಆಪ್ಷನ್ 1 ರಾಂಗ್. ಅದೇ ರೀತಿ ವರ್ಗದಲ್ಲೂ ಕೂಡ, ವರ್ಗ ಅಂದ್ರೆ ಚೌಕ ಅಂತ, ಅಭಿಮುಖ ಬಾಹುಗಳು ಸಮ ಇರ್ತವೆ, ಕರ್ಣಗಳು ಸಮ ಇರ್ತವೆ, ನಮಗ್ ಬೇಕಾಗಿರೋದು ಸಮವಲ್ಲದ. ಹಾಗಾಗಿ ಆಪ್ಷನ್ 2 ಇಸ್ ರಾಂಗ್. ಇನ್ನು ಆಪ್ಷನ್ 3 ಬಂದ್ರೆ ಪತಂಗ. ಕೈಟ್ ನ ಪ್ರಾಪರ್ಟಿ ಏನು ಅಂತಂದ್ರೆ ಅಡ್ಜಸೆಂಟ್ ಸೈಡ್ಗಳು ಈಕ್ವಲ್ ಆಗಿರ್ತವೆ. ಈ ಸೈಡ್ ಸಮ ಇರುತ್ತೆ, ಈ ಸೈಡ್ ಸಮ ಇರುತ್ತೆ. ಅಂದ್ರೆ ಪಾರ್ಶ್ವ ಬಾಹುಗಳ ಸಮ ಇರ್ತವೆ, ಅಭಿಮುಖ ಬಾಹುಗಳು ಸಮ ಇರಲ್ಲ. ಹಾಗಾಗಿ ಅಭಿಮುಖ ಬಾಹುಗಳು ಸಮ ಇರುವ ಚತುರ್ಭುಜ ನಮಗೆ ಬೇಕಾಗಿರೋದು. ಹಾಗಾಗಿ ಆಪ್ಷನ್ 3 ರಾಂಗ್. ಇನ್ನು ಆಪ್ಷನ್ 4 ಈಸ್ ಕರೆಕ್ಟ್. ಸಮಾಂತರ ಚತುರ್ಭುಜ. ನೋಡಿ, ಸಮಾಂತರ ಚತುರ್ಭುಜ ಈ ರೀತಿ ಬರುತ್ತೆ. ಅಭಿಮುಖ ಬಾಹುಗಳು ಸಮ ಇರ್ತವೆ, ಆದ್ರೆ ಕರ್ಣಗಳು ಸಮ ಇರೋದಿಲ್ಲ. ಇದು ಜಾಸ್ತಿ ಉದ್ದ ಇದ್ರೆ ಇದು ಕಡಿಮೆ ಉದ್ದ ಇರುತ್ತೆ. ದೇರ್ಫೋರ್ ಸಮವಲ್ಲದ ಚತುರ್ಭುಜ ಬೇಕಾಗಿರೋದು ನಮಗೆ ಸಮಾಂತರ ಚತುರ್ಭುಜ. ನೆಕ್ಸ್ಟ್, ಕ್ಯೂಬ್ ರೂಟ್ ಆಫ್ a⁵ ಇಂಟು a⁴x = 1 ಆದರೆ x ನ ಬೆಲೆಯು. ನೋಡಿ, a⁵ ಈ ಕ್ಯೂಬ್ ರೂಟ್ ಅನ್ನ ನಾನು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರೆದ್ರೆ 1/3 ಅಂತ ಬರೀಬೇಕು. ಯಾಕಂದ್ರೆ nth ರೂಟ್ a ಅಂತ ಇದ್ರೆ ಇದನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ a⁴1/n ಅಂತ ಬರೀತೀವಿ. ಇನ್ ಪ್ಲೇಸ್ ಆಫ್ a ವಿ ಹ್ಯಾವ್ a⁵. ಸೊ ಆ ಕಂಪ್ಲೀಟ್ ಟರ್ಮ್ ಹಂಗೆ ಇರಬೇಕು. ಇಲ್ಲಿ ಕ್ಯೂಬ್ ರೂಟ್ ಅಂತ ಏನಿರುತ್ತಲ್ಲ ಅದು 1 ಅಂತ ಆಗ್ಬೇಕು. ಸೊ 1/3 ಇಂಟು a⁴x = 1. ಈಗ ಈ ಫಸ್ಟ್ ಟರ್ಮ್ ಯಾವ ಫಾರ್ಮಲ್ ಇದೆ? a⁴m⁴n ಫಾರ್ಮಲ್ ಇದೆ. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೋತ್ ಎಕ್ಸ್ಪೋನೆಂಟ್ಸ್ a⁴m ಇಂಟು n. 5 ಮತ್ತು 1/3 ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 5/3 ಇಂಟು a⁴x = 1. ಈಗ ಈ ಎರಡು ಟರ್ಮ್ಗಳು a⁴m ಇಂಟು a⁴n ಫಾರ್ಮಲ್ ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ a⁴m + n ಅಂತ ಬರುತ್ತೆ. ದೇರ್ಫೋರ್ a⁴5/3 + x = 1. ದೇರ್ಫೋರ್ a⁵5/3 + x = ಲೆಫ್ಟ್ ಸೈಡ್ ಇನ್ ಟರ್ಮ್ಸ್ ಆಫ್ a ಇದೆ ಅಂತಂದ್ರೆ ರೈಟ್ ಸೈಡ್ ಕೂಡ ಇನ್ ಟರ್ಮ್ಸ್ ಆಫ್ a ಬರೆದ್ರೆ ಎರಡನ್ನು ನಾವು ಏನ್ ಮಾಡಬಹುದು? ಕಂಪೇರ್ ಮಾಡಬಹುದು. ಇಲ್ಲಿ ವ್ಯಾಲ್ಯೂ 1 ಇದೆ ಅಂತಂದ್ರೆ a⁴0 ಅಂತ ನಾವೇನಾದ್ರೂ ಬರೆದ್ರೆ ವ್ಯಾಲ್ಯೂ 1 ಬರುತ್ತೆ. ದೇರ್ಫೋರ್ a⁴0 ಅಂತ ನಾವೇನ್ ಮಾಡಬಹುದು? ಬರ್ಕೊಳ್ಬಹುದು. ಯಾವಾಗ ಈ ರೀತಿ ಬರ್ಕೊಳ್ತೀವಲ್ಲ, ಬೇಸ್ ಗಳು ಈಕ್ವಲ್ ಆಗ್ತವೆ, ಎಕ್ಸ್ಪೋನೆಂಟ್ ಗಳನ್ನ ನಾವೇನ್ ಮಾಡಬಹುದು? ಕಂಪೇರ್ ಮಾಡಬಹುದು. ಎಕ್ಸ್ಪೋನೆಂಟ್ ಗಳನ್ನ ಕಂಪೇರ್ ಮಾಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸ್ಪೋನೆಂಟ್ 5/3 + x ಇದೆ, ರೈಟ್ ಸೈಡ್ ಎಕ್ಸ್ಪೋನೆಂಟ್ 0 ಇದೆ. ನನಗೆ x ವ್ಯಾಲ್ಯೂ ಬೇಕು. ಸೊ x = 5/3 ರೈಟ್ ಸೈಡ್ ಬಂದ್ರೆ ವಿ ಗೆಟ್ -5/3. ದೇರ್ಫೋರ್ ದ ವ್ಯಾಲ್ಯೂ ಆಫ್ x ಈಸ್ -5/3. ಆಪ್ಷನ್ 2 ಕರೆಕ್ಟ್. 7 ಸೆಂಟಿಮೀಟರ್ ಎತ್ತರವಿರುವ ನೇರ ಪಾದ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 220 ಸೆಂಟಿಮೀಟರ್ ಸ್ಕ್ವೇರ್. ಈ ಸಿಲಿಂಡರ್ ನ ಪಾದದ ವ್ಯಾಸ ಬೇಕಾಗಿದೆ. ಅಂದ್ರೆ ಒಂದು ಸಿಲಿಂಡರ್ ಇದೆ, ಈ ರೀತಿ ಸಿಲಿಂಡರ್ ಇದೆ, ಎತ್ತರ 7 ಸೆಂಟಿಮೀಟರ್, ಹೈಟ್ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಅಂತ. ಸೊ h = 7 ಸೆಂಟಿಮೀಟರ್. ಇನ್ನು ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ 2πrh ಅಂತ ಇದೆ. ಅಂಡ್ ಇಟ್ ಈಸ್ ಈಕ್ವಲ್ ಟು 220 ಸೆಂಟಿಮೀಟರ್ ಸ್ಕ್ವೇರ್. ನಮಗೆ ಬೇಕಾಗಿರೋದು ಸಿಲಿಂಡರ್ ನ ಪಾದದ ವ್ಯಾಸ. ನಮಗೆ ತ್ರಿಜ್ಯ ಸಿಕ್ಕರೆ ವ್ಯಾಸ ಆರಾಮಾಗಿ ಕಂಡುಹಿಡಿಬಹುದು. ಡಿವೈಡ್ ಮಾಡಿ 2 1 2 11 0. ಪೈ ಅಂತಂದ್ರೆ 22/7 ಇಂಟು r ಇಂಟು ಹೈಟ್ ಎಷ್ಟಿದೆ 7 = 110. ಈ 7 ಕ್ಯಾನ್ಸಲ್ ಆಗಲಿ. 11 2 20, 11 10 110, 2 1 2 5. ಸೊ r = 5 ಸೆಂಟಿಮೀಟರ್. ನಮಗೆ ಬೇಕಾಗಿರೋದು ವ್ಯಾಸ, ಡಯಾಮೀಟರ್. ಡಯಾಮೀಟರ್ ವಿಲ್ ಬಿ ಡಬಲ್ ದ ರೇಡಿಯಸ್. ದೇರ್ಫೋರ್ ಇಲ್ಲಿ 5 ಇದೆ ಅಂತಂದ್ರೆ ಡಯಾಮೀಟರ್ 10 ಸೆಂಟಿಮೀಟರ್ ಇರುತ್ತೆ. ಸೊ ಆಪ್ಷನ್ 1 ಇಸ್ ಕರೆಕ್ಟ್.
ನೆಕ್ಸ್ಟ್ ಒನ್ 2/3, 3/7 ಮತ್ತು 1/3ಗಳ ಮೊತ್ತ. 2/3 ಪ್ಲಸ್ 3/7 ಪ್ಲಸ್ 1/3. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಅಂದ್ರೆ ಇವೆರಡನ್ನ ಡೈರೆಕ್ಟ್ ಆಗಿ ನಾನು ಆಡ್ ಮಾಡಿಬಿಡ್ಬೋದು. 2 ಪ್ಲಸ್ 1 ಎಷ್ಟು ಬರುತ್ತೆ? 3/3 ಪ್ಲಸ್ 3/7. ಇದು ಹಂಗೆ ಬರ್ಕೊಂಡಿದ್ದೀವಿ. 3/3 ಇಸ್ ನಥಿಂಗ್ ಬಟ್ 1. ಸೊ 1 ಪ್ಲಸ್ 3/7. ಈಗ ಆಡ್ ಮಾಡಿ, 7 1 7, 7 ಪ್ಲಸ್ 3 10/7. ಸೊ 10/7 ಇಸ್ ದ ಆನ್ಸರ್. ಆಪ್ಷನ್ 1 ಇಸ್ ಕರೆಕ್ಟ್. ಎಲ್ಸಿಎಂ ತಗೊಂಡ್ ಮಾಡಿದ್ರೆ ಅದೇ ಆಗುತ್ತೆ ನೋಡಿ. 1 ಪ್ಲಸ್ 3/7, ಇಲ್ಲಿ 1 ಇದೆ, ಸೊ ಎಲ್ಸಿಎಂ 7 ಬರುತ್ತೆ. ದೇರ್ ಫೋರ್ 7 ಇಲ್ಲಿ 1, 7 ಪ್ಲಸ್ 3, ಸೊ 10/7. ಆ ತರ. ಈ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿನ ಬಿಂದುವು ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಯಾವ ಒಂದು ಪಾಯಿಂಟ್ ಇದೆ ಅಂತ ನೋಡಿ. 1,6 ಅನ್ನೋದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ, 2 ಪಾಸಿಟಿವ್ ಇದೆ. ಹಾಗಾಗಿ -3,2 ಅನ್ನೋದು ಎಕ್ಸ್ -3 ವೈ ಪ್ಲಸ್ 2 ಅಂತಂದ್ರೆ ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಎಕ್ಸ್ ನೆಗೆಟಿವ್, ವೈ ಪಾಸಿಟಿವ್. ಎಕ್ಸ್ 0 ಇದೆ, ವೈ 5 ಇದೆ ಅಂತಂದ್ರೆ ಇದು ವೈ ಆಕ್ಸಿಸ್ ಮೇಲೆ ಇದೆ. ಇದು ಎಕ್ಸ್ 0, ವೈ 5 ಅಂದ್ರೆ ಇಲ್ಲೆಲ್ಲೋ ಇರ್ತದೆ 0,5 ಅಂತ. x3 y0 ಇಲ್ಲಿ ನೋಡಿ, ಇದು ಎಕ್ಸ್ ಆಕ್ಸಿಸ್ ಮೇಲೆ ಇರೋದು. x3 y0 ಅಂತಂದ್ರೆ 3,0 ಈ ರೀತಿ ಎಕ್ಸ್ ಆಕ್ಸಿಸ್ ಮೇಲೆ ಇರೋಂಥದ್ದು ಬೇಕಾಗಿರೋದು ನಮಗೆ. ಆಪ್ಷನ್ 4 ಇಸ್ ಕರೆಕ್ಟ್. ಓಕೆ, so this completes 2022 paper 1. Okay.